स्थापकं सदा विमुक्तिसाधकं कलाधरावतं सतं विलासिलोकरक्षकम्। Good morning everyone. We are from Basavaredi BA and BCom Degree College, Sampaganagar, Dharwad. Myself Shweta. I am handling Corporate Accounting 2 for BCom 4th sem students. Last class we have discussed about the problems based on valuation of goodwill. In this class we have to study the calculation of valuation of shares. Now we will move on the one problem regarding the valuation of shares. The following is the balance sheet of X Company Limited as on 31st/12/2011. They have given the balance sheet, particulars, note and then rupees. Equities and liabilities in that shareholders fund, share capital rupees 4 lakh and reserves rupees 1,50,000. Second head, non-current liabilities, 10% debenture 50,000 and then current liabilities in the creditors 1 lakh. Total liability side total liabilities or total A is equal to 6,90,000 and then asset, non-current asset, tangible fixed asset 4,40,000 and then intangible fixed asset 50,000 and then current assets 2 lakh. Total assets is equal to 6,90,000. Note number 1, share capital 40,000 shares. Total share capital is 4 lakh 40,000 shares of rupees 10 each. 40,000 into 10. Next, reserves and surplus. Total is 1,50,000. Reserves is 1,50,000 iti and then preliminary expenses is 1 lakh rupees total is 1,40,000. Other informations, other adjustment in nodi. Other fixed assets are valued rupees 4 lakh. The goodwill is to be valued at rupees 40,000 and then contingent liabilities rupees 10,000, which has been become payable by the company. Compute the value of equity shares of the X Limited company ಅಂತ ಹೇಳಿ ಕೊಟ್ಟಾರೆ. ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅವಕ್ಕೆ ನಾವು ಏನು ಅಂತ ಕರಿತೀವಿ, ಬುಕ್ ವ್ಯಾಲ್ಯೂಸ್ ಅಂತ ಹೇಳಿ ಕರಿತೀವಿ. ಅಂಡ್ ಅದರ್ ಇನ್ಫಾರ್ಮೇಶನ್ ನಾವು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅವಕ್ಕೆ ನಾವು ಮಾರ್ಕೆಟ್ ವ್ಯಾಲ್ಯೂಸ್ ಅಂತ ಹೇಳಿ ಕರಿತೀವಿ. ನಾವು ಏನು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅನ್ನು ನಾವು ಏನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ, ಆ ಕ್ಯಾಲ್ಕುಲೇಷನ್ ಒಳಗೆ ನಾವು ಓನ್ಲಿ ಮಾರ್ಕೆಟ್ ವ್ಯಾಲ್ಯೂಸ್ ಅನ್ನ ಕನ್ಸಿಡರ್ ಮಾಡ್ತೀವಿ, ಬುಕ್ ವ್ಯಾಲ್ಯೂಸ್ ಅನ್ನ ಕನ್ಸಿಡರ್ ಮಾಡೋಂಗಿಲ್ಲ. ಸಪೋಸ್ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಕೊಡಲಿಲ್ಲ ಅಂತಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಬುಕ್ ವ್ಯಾಲ್ಯೂಸ್ ಅನ್ನ ಕನ್ಸಿಡರ್ ಮಾಡ್ಕೋತೀವಿ. ಇಫ್ ನಾಟ್ ನಾವು ಅವನ್ನ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ ಒಂದು ವರ್ಕಿಂಗ್ ನೋಟ್ ಬರ್ತೈತಿ. ನಾವು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮುಂದೆ ಯಾವ ರೀತಿ ಮಾಡ್ಕೋತಿದ್ವಿ, 4 ಸ್ಟೆಪ್ ಬರ್ತಿದ್ವಿ. ಫಸ್ಟ್ ಒನ್ ಎವರೇಜ್ ಪ್ರಾಫಿಟ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋ ಮುಂದೆ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಆ್ಯಂಡ್ ದೆನ್ ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸಮೇಷನ್ PW ಡಿವೈಡೆಡ್ ಬೈ ಸಮೇಷನ್ W ಮಾಡ್ಕೊಂಡು ನಾವು ಏನು ಮಾಡ್ತಿದ್ವಿ ಹೇಳಿ ವೇಟೆಡ್ ಎವರೇಜ್ ಪ್ರಾಫಿಟ್ ಆ್ಯಂಡ್ ದೆನ್ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋತಿದ್ವಿ. ಈ ಸೂಪರ್ ಪ್ರಾಫಿಟ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋ ಮುಂದೆ 4 ಸ್ಟೆಪ್ ಬರ್ತಿದ್ವು. ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪ್ರಾಫಿಟ್ ಆ್ಯಂಡ್ ದೆನ್ ಅಡ್ಜಸ್ಟೆಡ್ ಎವರೇಜ್ ಪ್ರಾಫಿಟ್, ನಾರ್ಮಲ್ ಪ್ರಾಫಿಟ್ ಆ್ಯಂಡ್ ದೆನ್ ನಾವು ಸೂಪರ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೋತಿದ್ವಿ. ಆದ್ರೆ ಇಲ್ಲಿ ನಾವು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಬಂದ್ವಿ ಅಂತಂದ್ರೆ 2 ಮೆಥಡ್ ಬರ್ತಾವ. ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಆ್ಯಂಡ್ ದೆನ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮೆಥಡ್. ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್ ಕ್ಯಾಲ್ಕುಲೇಷನ್ ನಾವು ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಒಂದು ಫಾರ್ಮುಲಾ ಏನೈತಿ, ನೆಟ್ ಅಸೆಟ್ ಅವೈಲೇಬಲ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ಅಲ್ಲಿ ಎವರೇಜ್ ಪ್ರಾಫಿಟ್, ವೇಟೆಡ್ ಎವರೇಜ್ ಪ್ರಾಫಿಟ್, ಸೂಪರ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾವು ಏನು ಮಾಡ್ತಿದ್ವಿ, ಗುಡ್ವಿಲ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಇಲ್ಲಿನೂ ಸಹಿತ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ನೆಟ್ ಅಸೆಟ್ ಅವೈಲೇಬಲ್. ನೆಟ್ ಅಸೆಟ್ ಅವೈಲೇಬಲ್ ಈಸ್ ಈಕ್ವಲ್ ಟು ಏನು ಬರ್ತದೆ ಫಾರ್ಮುಲಾ, ಟೋಟಲ್ ಅಸೆಟ್ಸ್ ಮೈನಸ್ ಔಟ್ಸೈಡ್ ಲಯಬಿಲಿಟಿ. ಅಸೆಟ್ಸ್ ಏನೇನು ಕೊಟ್ಟಿರ್ತಾರೆ ಅಸೆಟ್ಸನ್ನ ಬರ್ಕೊಂಡು ಮೈನಸ್ ನಾವು ಏನು ಮಾಡ್ಕೋತೇವೆ ಅಂದರೆ ಔಟ್ಸೈಡ್ ಲಯಬಿಲಿಟೀಸನ್ನು ನಾವು ಏನು ಮಾಡಬೇಕಾಗ್ತದಿಲ್ಲ, ಮೈನಸ್ ಮಾಡ್ಕೋಬೇಕಾಗ್ತದೆ. ಫಸ್ಟ್ ರೈಟ್ ಆನ್ ದ ಹೆಡಿಂಗ್ ಕ್ಯಾಲ್ಕುಲೇಷನ್ ಆಫ್ valuation of equity shares or calculation of net asset available to equity
shareholder. Net asset available to equity shareholders of a X company limited. Now, particulars and rupees. Now, total assets. Assets ಅಂತಂದ್ರೆ ನಾನ್ ಕರೆಂಟ್ ಅಸೆಟ್, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಬರ್ಬೋದು, ಅಂಡ್ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್ ನಾವು ಏನು ಮಾಡ್ಬೋದು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟದ ಬುಕ್ ವ್ಯಾಲ್ಯೂ 4,40,000 ಐತಿ, ಅಂಡ್ ಅದರ್ ಇನ್ಫಾರ್ಮೇಷನ್ ಆಗ ಅದರ್ ಫಿಕ್ಸ್ಡ್ ಅಸೆಟ್ಸ್ ಆರ್ ವ್ಯಾಲ್ಯೂ ಅಟ್ ಎಷ್ಟು ಕೊಟ್ಟಾರ ಹೇಳಿ 4 lakh. ನಮಗೆ ಸಪೋಸ್ ಇಲ್ಲೇ ಮಾರ್ಕೆಟ್ ವ್ಯಾಲ್ಯೂ ಮೆನ್ಷನ್ ಮಾಡಲಿಲ್ಲ ಅಂತಂದ್ರೆ ನಾವು ಏನು ಮಾಡ್ತಿದ್ವಿ ಹೇಳ್ರಿ, ಬುಕ್ ವ್ಯಾಲ್ಯೂಸನ್ನ ಕನ್ಸಿಡರ್ ಮಾಡ್ತಿದ್ವಿ. ಈಗ ನಮಗೆ 4,40,000 ಅಂತೇಳಿ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಾರ, ನಾವು ಬುಕ್ ವ್ಯಾಲ್ಯೂಸನ್ನ ಏನು ಮಾಡೋದಿಲ್ಲ ಕನ್ಸಿಡರ್ ಮಾಡೋದಿಲ್ಲ. ಅದರ್ ಫಿಕ್ಸ್ಡ್ ಅಸೆಟ್ ಮಾರ್ಕೆಟ್ ವ್ಯಾಲ್ಯೂ 4 lakh. Next, the goodwill is to be valued 40,000. Intangible fixed assets directly mention ಮಾಡಿದ್ದಾರೆ. ಎಷ್ಟೈತಿ 50,000 book value ಅದ, and in market value ಎಷ್ಟು ಕೊಟ್ಟಾರೆ ನಮಗೆ 40,000. Second one, goodwill is equal to market value 40,000. Next, current assets 2 lakh book value ಅದ. ನಮ್ಮ ಕರೆಂಟ್ ಅಸೆಟ್ಸ್ ಬಗ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಒಳಗೆ ಇನ್ಫಾರ್ಮೇಷನ್ ಕೊಟ್ಟಾರ, ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ ಹೇಳಿ ಕರೆಂಟ್ ಅಸೆಟ್ನ ಬುಕ್ ವ್ಯಾಲ್ಯೂಸನ್ನ ಕನ್ಸಿಡರ್ ಮಾಡ್ತೀವಿ. ಥರ್ಡ್ ಒನ್, ಕರೆಂಟ್ ಅಸೆಟ್ ಬುಕ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 lakh. ನೆಕ್ಸ್ಟ್, ಏನಾದರೂ ಅಸೆಟ್ಸ್ ಬಗ್ಗೆ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಾರ, ನಾನ್ ಕರೆಂಟ್ ಅಸೆಟ್ಸ್ ಅಡ್ಜಸ್ಟ್ಮೆಂಟ್ ಒಳಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಆ್ಯಂಡ್ ದೆನ್ ಟ್ಯಾಂಜಿಬಲ್ ಫಿಕ್ಸ್ ಅಸೆಟ್ ಕೊಟ್ಟಿದ್ರು, ಕರೆಂಟ್ ಅಸೆಟ್ಸ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ನಾವು ಅದಕ್ಕೋಸ್ಕರ ಏನು ಮಾಡಿದ್ವಿ ಹೇಳಿ ಬುಕ್ ವ್ಯಾಲ್ಯೂಸನ್ನ ಕನ್ಸಿಡರ್ ಮಾಡ್ಕೊಂಡ್ವಿ. ನಾವು 4 lakh plus 40,000 plus 2 lakh is equal to 6,40,000 minus outside liability. Minus outside liability. Share capital reserves and a non-current liability. Just 10% debenture. 10% debenture. Book value 50,000 and in market values ಬಗ್ಗೆ information ಕೊಟ್ಟಿಲ್ಲ. Book value 50,000. And in creditors 1 lakh. Creditors ಬಗ್ಗೆ adjustment ಒಳಗ information. Creditors book value 1 lakh. And in counting other information, C, contingent liability rupees 10,000 which has become payable by the company. Contingent liability market value is equal to 10,000. Total 1 lakh plus 50,000 plus 10,000 is equal to 1,60,000. 6,40,000 minus 1,60,000 is equal to 4,80,000 is the net asset. Net asset available. Therefore, value of the equity share is equal to net asset available divided by number of equity shares. Net asset available is equal to 4,80,000 and the number of shares is equal to 40,000. 4,80,000 minus
40,000 is equal to 0 get cancel, 4 ones are 4 twos are is equal to rupees 12 per share. Net asset available divided by number of equity shares is equal to 4,80,000 divided by number of shares 40,000. Rupees 12 value of equity shares is equal to rupees 12 per share. First ಯಾವ ಮೆಥಡ್ ಅನ್ನು ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಬಗ್ಗೆ ನಮಗೆ ಪ್ರಾಬ್ಲಮ್ ಒಳಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂತಂದ್ರೆ ಯಾವ ಮೆಥಡನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಹೇಳ್ರಿ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೆಥಡ್ ಆರ್ ನೆಟ್ ಅಸೆಟ್ ಮೆಥಡನ್ನು ನಾವು ಮೆಥಡ್ ಒಳಗೆ ನಾವು ಕ್ಯಾಲ್ಕುಲೇಷನನ್ನು ಮಾಡ್ಕೋಬೇಕು. ನೆಕ್ಸ್ಟ್ we will move on a second problem. From the following information, relating to a one company limited, calculate the value of equity shares. Calculate the value of equity shares. Total assets 10 lakh. And outside liabilities rupees 2,25,000, 12% preference shares of rupees 100 each, rupees 25,000, and then 20,000 equity shares, equity shares of rupees 10 each, rupees 2 lakh. Next 30,000 equity shares, rupees 10 each, rupees 7.5 paid, rupees 7.5 paid. ಇದು ಸಹಿತ ಯಾವ ಮೆಥಡ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾ, ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾರ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ನೆಟ್ ಅಸೆಟ್ ಅವೈಲೇಬಲ್ ಮೆಥಡ್. ನಾವು ಈ ಡೈರೆಕ್ಟ್ ಲಾಸ್ಟ್ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ಗೆ ಏನು ಡಿಫ್ರೆನ್ಸ್ ಐತಿ ಅಂತಂದ್ರೆ, ಇಲ್ಲಿ ನಮಗೆ ಟೋಟಲ್ ಅಸೆಟ್ಸ್ ಆ್ಯಂಡ್ ಔಟ್ಸೈಡ್ ಲಯಬಿಲಿಟಿ ಡೈರೆಕ್ಟ್ಲಿ ಮೆನ್ಷನ್ ಮಾಡಿದ್ರೆ, ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಅಸೆಟ್ಸ್ ಆ್ಯಂಡ್ ಔಟ್ಸೈಡ್ ಲಯಬಿಲಿಟೀಸ್. ಆ್ಯಂಡ್ ಇದ್ರ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಾರ. ಯಾವುದು ಅಂತಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ, ಡಿವಿಡೆಂಟ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಾರ. ಲಾಸ್ಟ್ ಪ್ರಾಬ್ಲಮ್ ಒಳಗೆ ನಮಗೆ ಡಿವಿಡೆಂಟ್ದ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಿಲ್ಲ. ಹೌದಾ? ಈ ಲಾಸ್ಟ್ ಪ್ರಾಬ್ಲಮ್ 40,000 ಓನ್ಲಿ ಒನ್ ಟೈಪ್ ಆಫ್ ಇಕ್ವಿಟಿ ಶೇರ್ಸ್ ಇತ್ತು. ಇಲ್ಲಿ 2 ಟೈಪ್ಸ್ ಆಫ್ ಇಕ್ವಿಟಿ ಶೇರ್ಸ್. ಇಲ್ಲಿ ಪಾರ್ಟ್ಲಿ ಪೇಡ್ ಆಫ್ ಶೇರ್ಸ್ ಇದ್ದಾಗ, ಪಾರ್ಟ್ಲಿ ಪೇಡ್ ಆಫ್ ಶೇರ್ಸ್ ಇದ್ದಾಗ ನೋಷನಲ್ ಕಾಲ್ ಅಂದ್ರೆ ಏನು ನಮ್ದು ಅನ್ಪೇಡ್ ಅಮೌಂಟ್ ಇರ್ತೈತಿ, ಆ ಅನ್ಪೇಡ್ ಅಮೌಂಟನ್ನು ಸಹಿತ ನಾವು ಏನು ಮಾಡಬೇಕಾಗ್ತದೆ, ಇಲ್ಲ ಪೇಡ್ ಮಾಡ್ಕೋಬೇಕಾಗ್ತೈತಿ. ಇದು ಒಂದು ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ. Calculation of net asset available. Calculation of net asset available. Net asset available.
outside liabilities is equal to 2,25,000. 2,25,000. 10 lakh minus 2,25,000 is equal to 7,75,000. 7,75,000. Next, less preference share capital. Less preference share capital is equal to 25,000. Is equal to 25,000. 7,75,000 minus 25,000 is equal to 5,50,000. 5,25,000. 7,75,000 minus 2,50,000 is equal to 5,25,000. Now add notional call. Notional call ಯಾವುದು ಪಾರ್ಟ್ಲಿ ಪೇಡ್ ಅಪ್ ಆಗಿರ್ತೈತಿ ಆ ಪಾರ್ಟ್ಲಿ ಪೇಡ್ ಅಪ್ ಅನ್ನು ನಾವು ಏನು ಮಾಡ್ತೀವಿ ಹೇಳ್ರಿ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಅಂತ ಹೇಳಿ ಕನ್ವರ್ಟ್ ಮಾಡ್ತೀವಿ. 20,000 equity shares of rupees 10 each, rupees 2 lakh ಡೈರೆಕ್ಟ್ಲಿ ಇದೇನಾಗುತ್ತೆ ಹೇಳ್ರಿ ಫುಲ್ಲಿ ಪೇಡ್ ಅಪ್ ಶೇರ್ಸ್. ಆ್ಯಂಡ್ 30,000 equity shares of rupees 10 each, rupees 7.5 paid up. 7.5 paid up ಆಗುತ್ತೆ. ರಿಮೈನಿಂಗ್ ಇನ್ನೂ 2.5 paid up ಆಗಬೇಕು. ಅದಕ್ಕೋಸ್ಕರ ಟೋಟಲ್ ಫೇಸ್ ವ್ಯಾಲ್ಯೂ ಎಷ್ಟದ 10 ಮೈನಸ್ 7.5 paid up ಆಗುತ್ತೆ. ರಿಮೈನಿಂಗ್ ಅನ್ಪೇಡ್ ಅಮೌಂಟ್ 2.5 rupees ಅನ್ಪೇಡ್ ಅಮೌಂಟ್ ಅಲ್ಲ. ನೋಷನಲ್ ಕಾಲ್ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 30,000 into 2.5. 30,000 into 2.5. 2.5 is equal to 10 minus 7.5 is equal to how much? 2.5. 30,000 into 2.5 is equal to 75,000. Is equal to 75,000. Now 5,25,000 plus 75,000 is equal to 60,000. Is equal to 6 lakh rupees net asset available to a equity shareholders. Net asset available to a equity shareholders. Now valuation of equity shares is equal to or value of equity shares is equal to net asset available divided by number of only equity shares. Preference shares ಕೊಟ್ಟಾರೆ, equity shares ಕೊಟ್ಟಾರೆ. Preference shares consider ಮಾಡೋದಿಲ್ಲ. Only we have to consider the equity shares. Net asset available is equal to 6 lakh divided by number of equity shares is equal to 20,000 plus 30,000. 50,000. 20,000 plus 30,000. 6 lakh divided by 50,000 is equal to rupees 12 per share. Is equal to 12 per share. Value of equity shares is equal to ಎಷ್ಟು ಹೇಳಿ ಒಂದು ಶೇರ್ಸಿಗೆ ₹12 ಅಂತೇಳಿ ನಾವು ಏನು ಮಾಡಬೇಕಾಗ್ತೈತಿ ಪೇ ಮಾಡಬೇಕಾಗ್ತೈತಿ. ಫುಲ್ಲಿ ಪೇಡ್ ಅಪ್ ಶೇರ್ಸ್ ಇತ್ತು ಅಂತಂದ್ರೆ ನೋ ಪ್ರಾಬ್ಲಮ್. ಈ ನಮ್ದು ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಏನೈತಿ ಆ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸನ್ನ ವಿ ಹ್ಯಾವ್ ಟು ಕನ್ವರ್ಟೆಡ್ ಇಂಟು ಅ ಫುಲ್ಲಿ ಪೇಡ್ ಅಪ್ ಶೇರ್ಸ್. ನಾವು ನೆಕ್ಸ್ಟ್ ವರ್ಕಿಂಗ್ ಆನ್ ಕ್ಯಾಲ್ಕುಲೇಷನ್ ಆಫ್ ಸೆಕೆಂಡ್ ಒನ್ ಕ್ಯಾಲ್ಕುಲೇಷನ್ ಆಫ್
fully paid. Now fully paid of shares, ಎಷ್ಟು fully paid of shares? Rupees 12. ಲೆಸ್ ಏನಾದರೆ ನೋಷನಲ್ ಕಾಲ್ ಏನು ಆ್ಯಡ್ ಮಾಡ್ಕೊಟ್ಟಿರ್ತೀವಿ ಅದನ್ನು ನಾವು ಏನು ಮಾಡ್ತೀವಿ ಹೇಳಿದ್ರೆ ಕನ್ವರ್ಟ್ ಮಾಡೋದ್ರಿಂದ ಆ ನೋಷನಲ್ ಕಾಲ್ ಅಮೌಂಟ್ ಎಷ್ಟೈತಿ ಆ ಅಮೌಂಟನ್ನು ನಾವು ಮೈನಸ್ ಮಾಡ್ಕೋಬೇಕಾಗ್ತದೆ. 2.5 is equal to 9.5 is equal to 9.5 ನಾವು ಟೂ ಟೈಪ್ಸ್ ಆಫ್ ಪ್ರಾಬ್ಲಮ್ನ ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಟೈಪ್ ಏನು ಹೇಳಿ ನಮ್ಗೆ ಓನ್ಲಿ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕಂತೇಳಿ, ಆ್ಯಂಡ್ ದೆನ್ ಇಲ್ಲೇ ಪ್ರಿಫರೆನ್ಸ್ ಶೇರ್ಸ್ ಮತ್ತು ಇಕ್ವಿಟಿ ಶೇರ್ಸ್ ಕೊಟ್ಟಾಗ ಟೂ ಟೈಪ್ಸ್ ಆಫ್ ಇಕ್ವಿಟಿ ಶೇರ್ಸ್ ಆ್ಯಂಡ್ ಪಾರ್ಟಿ ಪೇಡ್ ಇದ್ದಾಗ ನಾವು ಯಾವ ರೀತಿ ಮಾಡ್ಬೇಕಂತೇಳಿ ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಎನಿದರ್ ಪ್ರಾಬ್ಲಮ್ ರಿಗಾರ್ಡಿಂಗ್ ದಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಥ್ಯಾಂಕ್ ಯು. ಹ್ಯಾವ್ ಅ ಕಲರ್ಫುಲ್ ಡೇ.